ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೋಮವಾರ ಕನಕದಾಸ್ ಜಯಂತಿ ಪ್ರಯುಕ್ತ ನಮಗೆಲ್ಲ ರಜೆ ಇತ್ತು. ಸೊ ಟ್ರಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು 5:15ಗೆಲ್ಲ ರೆಡಿಯಾಗಿ ಮಾತಂಗ ಪರ್ವತಕ್ಕೆ ಹೋಗ್ತಾ ಇದ್ದೀವಿ. ಒಂದು ದೀಪ ಮನೆಯ ಅಂಧಕಾರವನ್ನು, ಕತ್ತಲನ್ನು ಹೇಗೆ ಓಡಿಸುತ್ತೋ ಹಾಗೆ ಇಡೀ ಜಗತ್ತಿನ ಅಂಧಕಾರವನ್ನು ಓಡಿಸೋದು ಸೂರ್ಯ. ಮೊದಲೆಲ್ಲ ಚೈನಿಂಗ್ ಸಿಸ್ಟಮ್ ಹೇಗಿತ್ತು ಅಂದರೆ, ಒಂದು ಕಲ್ಲನ್ನು ಇನ್ನೊಂದು ಕಲ್ಲಿಗೆ ಈ ಥರ ಜಾಯಿನ್ ಮಾಡಿದ್ದಾರೆ. ನಾವಿವತ್ತು ಸೂರ್ಯೋದಯನ ನೋಡೋಣ ಅಂತ ಬಂದ್ವಿ. ಬಟ್ ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ನಮಗೆ ಅವತ್ತು ಸೂರ್ಯ ಕಾಣಿಸ್ಲಿಲ್ಲ. ನಾವು ಕೆಳಗೆ ಹೋಗಿ 8:30-9 ಗಂಟೆ ಮೇಲೆ ಕಾಣಿಸಿದ್ದು. ಸೂರ್ಯೋದಯ ನೋಡೋಣ ಅಂತ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದೆಲ್ಲ ಉಲ್ಟಾ ಆಗೋಯ್ತು. ಸೊ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಅಲ್ಲಿ ನಮ್ಮ ಕಂಡಿದ್ದೆ ಮಾತಂಗ ಆಶ್ರಮ. ಶಬರಿ ರಾಮನಿಗಾಗಿ ಕಾದಂತಹ ಆಶ್ರಮ ಇದು. ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಹಣ್ಣು ಹಂಪಲನ್ನು ಕೊಟ್ಟಿರೋದು ಇದೇ ಆಶ್ರಮದಲ್ಲಿ. ನಾವು ಮಾತಂಗ ಪರ್ವತನ ಇಳಿದ ಮೇಲೆ ನಮಗೆ ಕಾಣಿಸುತ್ತೆ ಅಲ್ಲೇ. ಅದು 4 ದಾರಿಗಳಿದ್ದಾವೆ ಮಾತಂಗ ಪರ್ವತಕ್ಕೆ ಹೋಗೋಕ್ಕೆ. ನಾವು ಹಂಪಿ ಒಳಗಿಂದ ಹೋದ್ವಿ ಅಂತಂದರೆ ನಮಗಿಲ್ಲಿ ಮಾತಂಗ ಆಶ್ರಮ ಮೊದಲು ಕಾಣಿಸುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ದೋಸೆ ತಿಂದ್ಕೊಂಡು ಕುತ್ಕೊಂಡಿದ್ವಿ. ಅದಾದಮೇಲೆ ನಾವು ಹೋಗಿದ್ದೆ ದುರ್ಗಮ್ಮನ ಟೆಂಪಲ್. ತುಂಬ ಶಕ್ತಿಶಾಲಿ ಇರುವಂತಹ ದೇವಿ ಇವರು. ನೋಡ್ಬೋದು ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಅದನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ನಮಗೆ ಕಂಡಿರೋದೆ ಮುಂಗುಸಿ. ಫಿಲಿಮ್ಗಳಲ್ಲೆಲ್ಲ ನೋಡಿರ್ತೀರ ಅನಿಸುತ್ತೆ. ನಾನು ನೋಡಿರೋದು ರಾಮ ಲಕ್ಷ್ಮಣ ಫಿಲಿಮಲ್ಲಿ. ತುಂಬ ಒಳ್ಳೆಯ ಪ್ರಾಣಿ, ಹೆಂಗೆ ಓಡಾಡ್ತಿದೆ ನೋಡ್ರಿ. ಅದಾದಮೇಲೆ ನಾವು ಬಂದಿರೋದೇ ಭಾಗ್ಯಲಕ್ಷ್ಮಿ ಗುಡಿಗೆ ಬಂದ್ವಿ. ಮಾನಸ ಸರೋವರದಲ್ಲಿ ಅದಿರೋದು. ಸೊ ದರ್ಶನ ಮಾಡಿಕೊಂಡು ನಾವು ಕಲ್ಯಾಣಿಯಲ್ಲಿ ಸ್ವಲ್ಪ ಕಾಲ ಕಳೆದು ಆಮೇಲೆ ಬಂದಿದ್ದೆ ಬಾಲ ಹನುಮನ ಗುಡಿಗೆ. ಸಣಾಪುರದಲ್ಲಿದೆ. ಇದರ ಕಥೆ ಏನಪ್ಪ ಅಂತಂದರೆ, ಆಂಜನೇಯ ಚಿಕ್ಕವರಿದ್ದಾಗ ಸೂರ್ಯನನ್ನು ನೋಡಿ ಮಾವು ಅಂತ ತಿಳ್ಕೊಂಡು ಹೋಗಿ ಹಾರಿ ಹಿಡಿಯೋಕ್ಕೆ ಹೋಗಿದ್ರಂತೆ. ಸೊ ಆವಾಗ ಮೇ ಬಿ ಬೆಟ್ಟದಲ್ಲಿದ್ದರು ಅಂತ ಹೇಳಲ್ಪಡುತ್ತೆ. ಇಲ್ಲೇ ಇದೆ 4 ಹೆಜ್ಜೆ ಅಂದ್ಕೊಂಡೆ ನಾವು ತುಂಬ ದೊಡ್ಡ ಬೆಟ್ಟವನ್ನು ಹತ್ಬಿಟ್ಟಿದ್ವಿ. ಸೊ ನಮಗೆ ನಮ್ಮ ಮಾಮ ಹೇಳಿದ್ದು ಇಲ್ಲೇ ಹತ್ತಿರದಲ್ಲಿದೆ ಅಂತ ಅಂದರು. ಅವರಿಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಅವರು ಕೂಡ ಹೋಗಿರೋದು. ಸೊ ಅಮ್ಮನಿಗೆ ಭಾಳ ಕಷ್ಟ ಆಯಿತು. ಅವರು ಇಲ್ಲೇ ಇದೆ ಅಂತ ಅಂದ್ಕೊಂಡು ಬಂದರು. ಬಟ್ ಏರ್ತಾ ತುಂಬ ದೊಡ್ಡ ಬೆಟ್ಟ ಅದು. ಸೊ ಹೆಂಗೋ ಫೈನಲಾಗಿ ಹತ್ತಾ ಬಂದರು. ಎಲ್ಲ ಎತ್ತಿ ಬಂದ ಮೇಲೂ ಕೂಡ ಇನ್ನೂ ದೊಡ್ಡ ಗುಡ್ಡ ಇತ್ತು, ಅದನ್ನು ಏರಬೇಕಿತ್ತು. ಅದು ಏರಿದ ಮೇಲೆ ನಮಗೆ ದೇವಸ್ಥಾನ ಸಿಗ್ತಾ ಇದ್ದಿದ್ದು. ಸೊ ಫೈನಲಾಗಿ ಹತ್ತಿದ್ವಿ. ಬಟ್ ಆಲ್ರೆಡಿ ಟೈಮ್ ಆಗಿತ್ತು. ಸೊ ಬೇಗ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಬೇಗ ಹೋಗ್ತಾ ಇದ್ವಿ. ಇದೇ ನೋಡ್ರಿ, ಚೆನ್ನಾಗಿದೆ. ಟ್ರಕ್ಕಿಂಗಿಗೆ ಮಾತ್ರ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಹತ್ತಿರೋದು, ದೇವ್ರ ದರ್ಶನ ಆದ ತಕ್ಷಣ ಎಲ್ಲ ಒಂಥರ ನೆಮ್ಮದಿ ಅನ್ನಿಸ್ತು. ತುಂಬ ಖುಷಿ ಕೂಡ ಆಯಿತು. ನೋಡ್ರಿ, ಆಲ್ರೆಡಿ ಕತ್ಲಾಗಿತ್ತು, 6 o'clock ಆಗಿತ್ತು ಆಲ್ರೆಡಿ. ಇಳಿತಾ ಇದ್ದೀವಿ ಇನ್ನು. ನಮ್ಮ ಕಾರ್ ಕಾಣಿಸೋ ತನಕ ನಮಗೆ ನೆಮ್ಮದಿನೇ ಇರಲಿಲ್ಲ. ಸೊ ಇಷ್ಟು ಇವತ್ತಿನ